ಇಲ್ಲಿ ನಿಮಗೆ ನೀಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನೀವು ನೀಟ್ ಎಕ್ಸಾಮ್ ಬರೀತಾ ಇದ್ದೀರಾ ಮತ್ತು ನೀಟ್ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಮಧ್ಯೆ ಬೋರ್ ಅನಿಸಿದ್ರು ಕೂಡ ಸ್ವಲ್ಪ ಟೈಮ್ ಮಾಡಿಕೊಂಡು ಕಂಪ್ಲೀಟಾಗಿ ನೋಡಿ, ಯಾಕೆಂದರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ನಿಮಗೆ ನೀಟ್ ಅಪ್ಲಿಕೇಶನ್ ಆಗೋಕ್ಕೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂದರೆ ಫಸ್ಟ್ ಯಾವುದರ ಒಂದು ಬ್ರೌಸರಲ್ಲಿ ಎಡು ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಪೇಜ್ ನಿಮಗೆ ಓಪನ್ ಆಗುತ್ತೆ. ಫಸ್ಟ್ ಪೇಜ್ ನಿಮ್ಗೆ ನೋಡಿ ಈ ರೀತಿ, ಇಲ್ಲಿ ಕೀ ಲೇಟೆಸ್ಟ್ ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಪೇಜ್ 2 ಅಂತ ಕಾಣುತ್ತೆ ಲಾಸ್ಟಲ್ಲಿ. ಇವಾಗ ಸೆಕೆಂಡ್ ಪೇಜ್ಗೆ ಹೋಗಿ ಇಲ್ಲಿ ಇಂಟು ಕೊಡಿ ಆ್ಯಡ್ ಅಂತ ಬಂದರೆ ಇದಾದಮೇಲೆ ನೀವು ನೋಡ್ಬೋದು ನೀಟ್ 2020-24 ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಸೆಕೆಂಡ್ ವೆಯ್ಟ್ ಮಾಡಿ. ಇದು ನಿಮಗೆ ಆಟೋಮೆಟಿಕ್ಕಾಗಿ ನೀಟ್ ಅಪ್ಲಿಕೇಶನ್ ನೀವೇನು ಹಾಕಬೇಕಲ್ಲ ಅಫಿಷಿಯಲ್ NT ವೆಬ್ಸೈಟ್ ಕರ್ಕೊಂಡೋಗುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಸೆಕೆಂಡ್ ವೆಯ್ಟ್ ಮಾಡಾಯಿತು. ಇವಾಗ ಪೇಜ್ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗಿದೆ. ಇಲ್ಲಿ ನಮಗೆ 2 ಥರ ಆಪ್ಷನ್ ಕೇಳುತ್ತೆ. ಒಂದು ಲಾಗಿನ್ ಅಂತ ಕೇಳ್ತಿದೆ, ಮತ್ತು ಇಲ್ಲಿ ಬಂದ್ಬಿಟ್ಟು ನ್ಯೂ ರಿಜಿಸ್ಟರ್ ಅಂತ ಕೇಳ್ತಿದೆ. ಇಲ್ಲಿ ಫಸ್ಟು ನೀವು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಲಾಗಿನ್ ID, ಪಾಸ್ವರ್ಡು ಎಲ್ಲನೂ ಕೂಡ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಇದು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬೇಕಾಗುತ್ತೆ. ನೀಟ್ ಅಪ್ಲಿಕೇಶನ್ ಹಾಕಿರೋ ನಿಮ್ಮ ಡೀಟೇಲ್ಸು ಕೂಡ, ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇವಾಗ ನಾನು ಏನೇನು ಡೀಟೇಲ್ಸ್ ಹೇಳ್ತೀನಲ್ಲ ಅದೆಲ್ಲ ನೀವು ರಿಜಿಸ್ಟರ್ ಆದಮೇಲೆ ಒಂದು ಕಡೆ ಬರೆದಿಟ್ಕೊಳ್ಳಿ, ಅದು ಬೇಕಾಗುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಆಗಬೇಕಂದ್ರೆ ಇಲ್ಲಿ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾರ್ಯಾರು ಎಷ್ಟೆಷ್ಟು ಫೀಸ್ ಕಟ್ಟಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ 1700 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಮತ್ತು ನೀವೇನಾದರೂ ಎಕನಾಮಿಕ್ ವೀಕರ್ ಸೆಕ್ಷನಲ್ಲಿ ಬರ್ತೀರಾ, EWS ಬರ್ತೀರಾ ಅಂದರೆ ನೀವು 1600ನ ಪೇ ಮಾಡಬೇಕಾಗುತ್ತೆ. OBC ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ 2A, 3A, 2B ಈ ಥರ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ 1600ನ ಪೇ ಮಾಡಬೇಕಾಗುತ್ತೆ. ಮತ್ತು SC ST ಆಗಿದ್ದೀರಾ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಥವಾ ಥರ್ಡ್ ಜೆಂಡರ್ ಸ್ಟೂಡೆಂಟ್ಸ್ ಆಗಿದ್ದರೆ 1000 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ GST ಟ್ಯಾಕ್ಸಸ್ಸು ಕೂಡ ಪೇ ಮಾಡಬೇಕಾಗುತ್ತೆ. ಕೆಲವು ಕ್ಯಾಂಡಿಡೇಟ್ಸ್ ಎಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗಲ್ಲ. ಇಷ್ಟು ಒಂದು ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಲಾಸ್ಟಲ್ಲಿ ನೀವೆಲ್ಲ ಡೀಟೇಲ್ಸು ಕೂಡ ಫಿಲಪ್ ಮಾಡಾದ್ಮೇಲೆ ಇವಾಗ ಫಸ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ಕೆಳಗಡೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ರೆ ಇದನ್ನ ಬೇಕು ಅಂದರೆ ಪ್ರತಿಯೊಂದು ಕೂಡ ಓದ್ಕೊಳ್ಳಿ. ಯಾವುದು ಕೂಡ ನಿಮಗೆ ಯೂಸ್ಲೆಸ್ ಅಲ್ಲ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅವ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ನಾನು ಯಾವುದು ಕೂಡ ಇಲ್ಲಿ ನಿಮ್ಗೆ ಹೇಳೋಕೆ ಹೋಗ್ತಾಯಿಲ್ಲ, ಯಾಕಂದರೆ ನಿಮಗೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟೆಷ್ಟು KB ಇರಬೇಕನ್ನೋದನ್ನ ಇಲ್ಲೇ ಕೊಟ್ಟಿರ್ತಾರೆ. ಇದೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ಸು. ಯಾವ ರೀತಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮದು ಯಾವ ರೀತಿ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡಬೇಕು ಎಲ್ಲನೂ ಕೂಡ. ಇಲ್ಲಿ ನಾನು ಐ ಹ್ಯಾವ್ ಡೌನ್ಲೋಡೆಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇವಾಗ ಆಧಾರ್ ಮುಖಾಂತರ ಲಾಗಿನ್ ಆಗ್ತೀರಾ ಅಥವಾ ಡಿಜಿಟಲ್ ಲಾಕರ್ ಮುಖಾಂತರ ಲಾಗಿನ್ ಆಗ್ತೀರಾ ಅಂತ ಕೇಳ್ತಿದೆ. ನಾನು ಆಧಾರ್ ಅಂತಲೇ ಕೊಡ್ತಾಯಿದ್ದೀನಿ. ಐ ಹ್ಯಾವ್ ಆಧಾರ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಅದಕ್ಕೆ OTP ಬರುತ್ತೆ, ಅದನ್ನ ನೀವು ಎಂಟರ್ ಮಾಡಬೇಕು. ಇಲ್ಲಿ ನೋಡಿ ಏನು OTP ಬಂದಿತ್ತಲ್ಲ ಅದನ್ನ ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ. ವ್ಯಾಲಿಡೇಟ್ OTP ಅಂತ ಕೊಡ್ತಾಯಿದ್ದೀನಿ. ಕೊಟ್ಟಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ಸಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಜೆಂಡರು, ಆಧಾರ್ ಕಾರ್ಡ್ ನಂಬರು ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಬಂದಿದೆ. ಇದನ್ನ ಫಾಲೋ ಅಪ್ ಮಾಡ್ಕೊಂಡು ನೀವು ಹೋಗಬೇಕಾಗುತ್ತೆ. ನೆಕ್ಸ್ಟ್ ನೀವು ನೋಡಿ ನಿಮ್ಮ ಫಾದರ್ ನೇಮ್ ಕೇಳ್ತಿದೆ, ಮದರ್ ನೇಮ್ನ ಕೇಳ್ತಿದೆ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಕೇಳ್ತಿದೆ. ಆದರೆ ಇಲ್ಲಿ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಿಂದ ಬಂದಿದೆ. ಇಲ್ಲಿ ನಾನು ಎಲ್ಲ ಡೀಟೇಲ್ಸ್ನು ಕೂಡ ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ನಿಮ್ಮ ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಇಲ್ಲಿ ಇಂಪಾರ್ಟೆಂಟ್ ವಿಷಯ ನೀವು ಕೇಳಿಸ್ಕೋಬೇಕಾಗಿರೋದು ಇಲ್ಲಿ ಫಾದರ್ ನೇಮ್ ಮತ್ತು ಮದರ್ ನೇಮ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯಲ್ಲ ವಿತ್ ಇನಿಷಿಯಲ್ ಸಮೇತ ಸೇಮ್ ಅದೇ ರೀತಿಲಿ ಎಂಟರ್ ಮಾಡಿ. ಯಾಕೆಂದರೆ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಯಿತು ಅಂದರೂ ಕೂಡ ನಿಮಗೆ ನೆಕ್ಸ್ಟು ರಿಸಲ್ಟ್ ಬಂದಾದಮೇಲೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾದ್ರೆ ಅದು ನಿಮಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಫಾದರ್ ನೇಮ್ ಮದರ್ ನೇಮ್ನ ಎಂಟರ್ ಮಾಡೋಣ. ಫಸ್ಟು ಫಾದರ್ ನೇಮ್ ಮದರ್ ನೇಮ್ನ ಎಲ್ಲನೂ ಕೂಡ ಎಂಟರ್ ಮಾಡಾಗಿದೆ. ನಿಮ್ಮ ಜೆಂಡರಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಿಂದಲ್ಲಿ ಫೆಚ್ ಆಗಿರುತ್ತೆ. ನಿಮ್ಮ ನ್ಯಾಷನಾಲಿಟಿನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯನ್ನ ಅಥವಾ NRIಯ, OCIಯ ಅಥವಾ ಫಾರಿನ್ ನ್ಯಾಷನಲಿಸ್ಟಾ ಅಂತ. ಇಲ್ಲಿ ಇಂಡಿಯನ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಐಡೆಂಟಿಟಿ ನಂಬರ್ನ ಕೇಳ್ತಿದೆ. ಇಷ್ಟರಲ್ಲಿ ನಿಮ್ಮದ್ರಲ್ಲಿ ಯಾವೊಂದು ಡಾಕ್ಯುಮೆಂಟ್ ಇದೆ ಅದನ್ನ ನೀವು ಹಾಕಿ. ರೇಷನ್ ಕಾರ್ಡಲ್ಲಿ ನಿಮ್ದು ಏನಾದರೂ ಫೋಟೋಗ್ರಫಿ ಇದೆ ಅಂದರೆ ಅದನ್ನೂ ಕೂಡ ಇಲ್ಲಿ ಹಾಕ್ಬೋದಾಗಿರುತ್ತೆ. ಅಥವಾ ನಿಮ್ಮದು ಪಾಸ್ಪೋರ್ಟು, ಪ್ಯಾನ್ ಕಾರ್ಡು ಅಥವಾ ನಿಮ್ಮದು ಕ್ಲಾಸ್ 12 ಅಡ್ಮಿಟ್ ಕಾರ್ಡು ಏನಾದರೂ ಆಲ್ ಟಿಕೆಟ್ ಬಂದಿದೆ ಅಂದರೆ ಅದನ್ನೇ ಇಲ್ಲಿ ಹಾಕಿ, ಅದ್ರದ್ದು ನಂಬರ್ ಹಾಕಿ. ಇಲ್ಲಿ ನಾನು ಎಕ್ಸಾಂಪಲ್ಗೆ ಪ್ಯಾನ್ ಕಾರ್ಡ್ನ ತೊಗೋತಾ ಇದ್ದೀನಿ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಹಾಕ್ತಾಯಿದ್ದೀನಿ.
ಇಲ್ಲಿ ಇವಾಗ ನೀವು ನೋಡ್ಬೋದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೂಡ ಇವಾಗ ಫಿಲಪ್ ಆಯಿತು. ಫಿಲಪ್ ಮಾಡಾದ್ಮೇಲೆ ಎಲ್ಲ ಕೂಡ ವೆರಿಫೈ ಮಾಡ್ಕೊಳ್ಳಿ ಒಂದ್ಸಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅದನ್ನ. ಯಾಕೆಂದರೆ ನಿಮಗೆ ಮುಂದೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದಂದ್ರೆ ಡಬಲ್ ಚೆಕ್ ಮಾಡ್ತಾ ಹೋಗಿ ಅಪ್ಲಿಕೇಶನ್ನ ಫಿಲಪ್ ಮಾಡಿ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತಿದೆ. ಇಲ್ಲಿ ಫಸ್ಟ್ ನಿಮ್ಮ ನೇಮ್ ಹಾಕಬೇಕಾಗುತ್ತೆ, ಮತ್ತು ನೀವು ಯಾವೊಂದು ಏರಿಯಾದಲ್ಲಿ ಇದ್ದೀರಾ ಅದನ್ನ ಹಾಕಿ. ಆಮೇಲೆ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಏನು ಕೇಳುತ್ತೆ ಅಂದರೆ ನಿಮ್ಮ ಸ್ಟೇಟ್ ಕೇಳುತ್ತೆ ಮತ್ತು ನಿಮ್ಮ ಡಿಸ್ಟಿಕ್ನೂ ಕೂಡ ಕೇಳುತ್ತೆ. ಎರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಡಿಸ್ಟಿಕ್ ಪಿನ್ ಕೋಡ್ ಹಾಕಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಯಾವೊಂದು ಪಿನ್ ಕೋಡಲ್ಲಿ ಬರುತ್ತೆ ಅಂದರೆ ಇಂಡಿಯಾದಲ್ಲಿ ಬರುತ್ತೆ, ಇಂಡಿಯಾ ಎಲ್ಲ +91 ಸ್ಟಾರ್ಟ್ ಆಗೋದು, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಆಮೇಲೆ ನಿಮ್ಮದು ಮೊಬೈಲ್ ನಂಬರ್ ಕನ್ಫರ್ಮೇಷನ್ನ ಕೊಡಿ. ಆಮೇಲೆ ನಿಮ್ಮದು ಕರೆಕ್ಟಾಗಿರೋ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಎರಡೂ ಕೂಡ ಕೊಡಿ. ಮತ್ತು ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ನೀವು ಕೊಟ್ಟರೆ ಕೊಡ್ಬೋದು, ಇದನ್ನ ಕೊಡ್ದೇನೂ ಕೂಡ ಇರ್ಬೋದಾಗಿರುತ್ತೆ. ಇವಾಗ ಪ್ರೆಸೆಂಟ್ ಅಡ್ರೆಸ್ಸು ಎಲ್ಲ ಕೂಡ ಫಿಲಪ್ ಆಗಿದೆ. ಇವಾಗ ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಇವಾಗ ನೀವು ಇರೋ ಅಡ್ರೆಸ್ ಎರಡೂ ಕೂಡ ಸೇಮ್ ಆಗಿದೆ ಅಂದರೆ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಕೂಡ ಅದೇ ಫೆಚ್ ಆಗುತ್ತೆ. ಇಲ್ಲಾಂದರೆ ಬೇರೆ ಬೇರೆ ಆಗುತ್ತೆ, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇವಾಗ ಇರೋ ಅಡ್ರೆಸ್ ಬೇರೆ ಅಂದರೆ ನೀವು ಬೇಕು ಅಂದರೆ ಅದನ್ನ ಮ್ಯಾನ್ಯಲ್ ಆಗಿ ಇಲ್ಲಿ ಎಂಟರ್ ಮಾಡ್ಬೋದು. ಎರಡೂ ಕೂಡ ಸೇಮ್ ಆಗಿರೋದ್ರಿಂದ ಇಲ್ಲಿ ಸೇಮ್ ಎಸ್ ಅಂತ ಕೊಡ್ತಾ ಇದ್ದೀನಿ. ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಯಿತು, ಇನ್ನೇನು ಕೂಡ ತಲೆ ಕೆಡಿಸ್ಕೊಳ್ಳೋಗುತ್ತೆ ಇಲ್ಲ. ನೆಕ್ಸ್ಟ್ ಇವಾಗ ನಾವು ಪಾಸ್ವರ್ಡ್ನ ಸೆಟಪ್ ಮಾಡಬೇಕಾಗುತ್ತೆ. ಈ ಒಂದು ಸ್ಟೆಪ್ಪಲ್ಲಿ ನೀವು ಒಂದು ಪಾಸ್ವರ್ಡ್ನ ಸೆಟಪ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ರೀತಿ ಪಾಸ್ವರ್ಡ್ ಎಕ್ಸಾಂಪಲ್ ಇರಬೇಕು ಅನ್ನೋದನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಕಾಣ್ತಿದೆಯಲ್ಲ, ಇದನ್ನ ನೀವು ಬರೆದಿಟ್ಕೋಬೇಕಾಗುತ್ತೆ. ಇಲ್ಲಿ ವಾಟ್ ಈಸ್ ಯುವರ್ ಫಸ್ಟ್ ಸ್ಕೂಲ್ ಅಂತ ಕೇಳ್ತಿದೆ, ಅಥವಾ ನೀವು ಬರ್ತ್ ಸಿಟಿ ಅಂತ ಕೇಳ್ತಿದೆ. ಯಾವೊಂದು ಕ್ವಶನ್ ಬೇಕೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಆನ್ಸರ್ನ ಕರೆಕ್ಟಾಗಿ ಮಾಡಿ. ಕ್ಯಾಪಿಟಲ್ ಮಾಡೋದ್ರೆ ಕ್ಯಾಪಿಟಲ್ ಮಾಡಿ, ಸ್ಮಾಲಲ್ಲಿ ಮಾಡೋಂಗಿದ್ರೆ ಸ್ಮಾಲಲ್ಲಿ ಮಾಡಿ. ಯಾಕೆ ಅಂದರೆ ಇದು ನಿಮಗೆ ಏನಾದರೂ ಪಾಸ್ವರ್ಡ್ ಮರ್ತೋಯ್ತು ಅಂದರೆ ನೀವು ತಿರ್ಗಾ ಪಾಸ್ವರ್ಡ್ನ ರೀಸೆಟ್ ಮಾಡೋಕ್ಕೆ ಸಮ್ಟೈಮ್ಸ್ ಇದು ಸೆಕ್ಯೂರಿಟಿ ಕ್ವಶನ್ನ ಕೇಳುತ್ತೆ. ಅದಕ್ಕೋಸ್ಕರ ಸೆಕ್ಯೂರಿಟಿ ಕ್ವಶನು ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಮತ್ತು ಯೂಸರ್ ಐ ಡಿ ಪಾಸ್ವರ್ಡ್ ಈ 5 ಕೂಡ ನೀವು ಒಂದು 5-6 ಕಡೆ ಬರೆದಿಟ್ಕೊಳ್ಳಿ. ಯಾಕೆಂದರೆ ಇದು ಕಂಟಿನ್ಯೂಸ್ ಆಗಿ ನಿಮಗೆ ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಬರೋವರೆಗೂ ಕೂಡ. ಅದಕ್ಕೋಸ್ಕರ ಇವಾಗ ಎಲ್ಲ ಡೀಟೇಲ್ಸು ಕೂಡ ಫಿಲಪ್ ಆಗಿದೆ. ನೀವು ಬೇಕು ಅಂದರೆ ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡ್ಕೊಬಿಡಿ ಕರೆಕ್ಟ್ ಆಗಿದೆಯಾ ಇಲ್ವ ಅನ್ನೋದನ್ನ. ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ಏನು ಕಾಣ್ತಿದೆಯಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಸಿಗುತ್ತೆ. ಇವಾಗ ನೋಡಿ ನಾನು ಸೆಕ್ಯೂರಿಟಿ ಕೋಡ್ ಎಲ್ಲನೂ ಕೂಡ ಎಂಟರ್ ಮಾಡಿದ್ದೀನಿ. ಇವಾಗ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಇವಾಗ ನೀವು ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆಲ್ಲ ಡೀಟೇಲ್ಸ್ನ ಈ ರೀತಿ ಪ್ರಿವ್ಯೂನ ತೋರಿಸ್ತಾರೆ. ಎಲ್ಲ ಕೂಡ ಕರೆಕ್ಟಾಗಿದೆ ಅನ್ಸಲಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಡೀಟೇಲ್ಸ್ ಏನು ಕಾಣ್ತಿದೆಯಲ್ಲ ಇದೆಲ್ಲ ನೇಮ್ಸು ಎಲ್ಲ ಕೂಡ ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟಾಗಿದೆ ಅನ್ನೋ ಚೆಕ್ ಮಾಡಿಕೊಂಡು ರೈಟ್ ಕ್ಲಿಕ್ನ ಕೊಡ್ತಾ ಬನ್ನಿ. ಇದೆಲ್ಲ ಕೂಡ ಕೊಡ್ತಾ ಇರೋದು ನೀವು ಕೊಟ್ಟಿರೋ ಡೀಟೇಲ್ಸ್ ಇಷ್ಟು ಕೂಡ ಕರೆಕ್ಟಾಗಿದೆ ಅಂತ ಡಿಕ್ಲರೇಷನ್ನ ಕೊಡ್ತಾ ಇದ್ದೀರಾ. ಕೊಟ್ಟಾದಮೇಲೆ ಆ ಎಗ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ರಿಜಿಸ್ಟ್ರೇಷನ್ ಫಾರ್ಮ್ ಏನಾದರೂ ಎಡಿಟ್ ಮಾಡ್ಕೊಳ್ಳಿ ತಪ್ಪಾಗಿದ್ರೆ, ಕರೆಕ್ಟಾಗಿದ್ರೆ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ನಿಮ್ಮ ಇಮೇಲ್ ಅಡ್ರೆಸ್ಗೆ ಒಂದು OTP ಬಂದಿರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನೂ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 2 ಡೀಟೇಲ್ಸನ್ನು ಕೂಡ ಎಂಟರ್ ಮಾಡ್ತಾಯಿದ್ದೀನಿ. ಎಂಟರ್ ಮಾಡಾದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ಕೂಡ ವೆರಿಫೈ ಆಗುತ್ತೆ. ಇಲ್ಲಿ ನೋಡಿ ನಮಗೆ ಒಂದು ಸ್ಟೆಪ್ 1 ಪ್ರೋಸೆಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಯಿತು. ಏನಂದರೆ ನಾವು ರಿಜಿಸ್ಟರ್ ಆದ್ವಿ. ಇವಾಗ ಲಾಗಿನ್ ಆಗಿಬಿಟ್ಟು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇವಾಗ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಇವಾಗ ನಮಗೆ ಅಪ್ಲಿಕೇಶನ್ ನಂಬರ್ ಬಂದ್ಬಿಟ್ಟು ನಮಗೆ ಮೇಲಲ್ಲಿ ಬಂದಿರುತ್ತೆ. ನೀವು ಮೇಲ್ ಅಡ್ರೆಸ್ನ ಚೆಕ್ ಮಾಡಿಕೊಂಡ್ರೆ ಮೇಲ್ನ ಓಪನ್ ಮಾಡಿಬಿಟ್ಟು ನಿಮ್ಗೆ ಇವಾಗ ಅಪ್ಲಿಕೇಶನ್ ನಂಬರಲ್ಲಿ ಸಿಗುತ್ತೆ, ಸರಿನಾ? ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ ಏನು ಕೊಡ್ತೀರಾ ನಿಮ್ಮದೇ ಕೊಡಿ. ಪರ್ಸ್ನಲ್ ಆಗಿ ಸ್ಟೂಡೆಂಟ್ ಇದ್ದಾನೆ, ಯಾಕೆಂದರೆ ಸೈಬರ್ ಅವ್ರದ್ದು ಕೊಡೋಕೆ ಹೋಗ್ಬೇಡಿ. ಯಾಕೆಂದರೆ ನಿಮಗೆ ನೆಕ್ಸ್ಟ್ ಏನೇ ಚೇಂಜಸ್ ಮಾಡಬೇಕಂದ್ರೆ ಆ ಒಂದು ಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡೇ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಅಪ್ಲಿಕೇಶನ್ ನಂಬರ್ ಬಂದ್ಬಿಟ್ಟು ಇಮೇಲಿಗೆ ಬಂದಿದೆ, ಅದನ್ನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಮತ್ತು ಪಾಸ್ವರ್ಡ್ ಏನು ಅವಾಗಲೇ ಸೆಟ್ ಮಾಡಿದೆ ಅದನ್ನ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಇದನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ ನಾವು. ಇವಾಗ ಎಲ್ಲ ಡೀಟೇಲ್ಸು ಕೂಡ ಎಂಟರ್ ಮಾಡಾಗಿದೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸಿದೆ ಸ್ಟೆಪ್ 1. ನೆಕ್ಸ್ಟ್ ನಿಮ್ಮದು ಅಪ್ಲಿಕೇಶನ್ ಫಾರ್ಮು ಇನ್ಕಂಪ್ಲೀಟ್ ಅಂತ ತೋರಿಸಿದೆ, ಮತ್ತು ನಿಮ್ಮ ಫೀಸ್ ಪೇಮೆಂಟು ಕೂಡ ಇಲ್ಲಿ ಆಗಿಲ್ಲ ಅಂತ ತೋರಿಸಿದೆ. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಷ್ಟು ಒಂದು ಸ್ಟೆಪ್ನ ನಾವು ಫಿಲಪ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಫಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅದಾದಮೇಲೆ ಬಂದ್ಬಿಟ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಆಮೇಲೆ ಪರ್ಸನಲ್ ಡಿಸೆಬಿಲಿಟಿ ಇದ್ದೀರಾ ಇಲ್ವಾ ಅನ್ನೋ ಕನ್ಫರ್ಮೇಷನ್ ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬರೀಬೇಕು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಅಡಿಷ್ನಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಇಷ್ಟು ಡೀಟೇಲ್ಸ್ನು ಕೂಡ ನೀವು ವೆರಿಫೈ ಮಾಡಿಕೊಂಡು ಫೈನಲ್ ಸಬ್ಮಿಟ್ನ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಎಂಟಿ ಆಗಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ನ ಸ್ಟೆಪ್ ಬೈ ಸ್ಟೆಪ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೋಗ್ಬೋದು. ಇಲ್ಲಿ ನಿಮ್ಮ ನೇಮ್ನ ಕೇಳ್ತಿದೆ. ಇಲ್ಲಿ ನೇಮು, ನಿಮ್ಮ ಲೊಕ್ಯಾಲಿಟಿ,
ಕೆಲವುದು ಇದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನೀವು ಏನು ಅಪ್ಲಿಕೇಶನಲ್ಲಿ ಕೊಟ್ಟಿರ್ತೀರಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ, ಅಲ್ಲೇ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಕೆಲವು ಡೀಟೇಲ್ಸು. ಅದನ್ನು ನೀವು ಏನು ಕೂಡ ಮಾಡಿಫೈ ಮಾಡೋ ಅಗತ್ಯ ಇಲ್ಲ. ಏನಾದ್ರು ತಪ್ಪಾಗಿದೆ ಅಂದರೆ ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು. ಇಲ್ಲೆಲ್ಲ ಕೂಡ ಕರೆಕ್ಟಾಗಿ ಆಗಿರೋದ್ರಿಂದ ನಾನು ಏನು ಕೂಡ ಇಲ್ಲಿ ಚೇಂಜಸ್ನ ಮಾಡ್ತಾ ಇಲ್ಲ, ಅದನ್ನ ಆಗೇ ಬಿಡ್ತಾ ಇದ್ದೀನಿ. ಮತ್ತು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಕಾಣ್ತಿದೆಯಲ್ಲ, ಇದು ಕೂಡ ಏನು ಕೂಡ ಚೇಂಜಸ್ ಮಾಡೋ ಅಗತ್ಯ ಇರಲ್ಲ. ಯಾಕೆ ಅಂದರೆ ನೀವು ಆಗಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕೊಟ್ಟಿರ್ತೀರ ಪರ್ಮನೆಂಟ್ ಅಡ್ರೆಸ್ ಏನು ಫಿಲಪ್ ಮಾಡಿರ್ತೀರ, ಅದೇ ಆಟೋ ಫೆಚ್ ಆಗಿ ಇಲ್ಲಿ ಬಂದಿರುತ್ತೆ. ಅದರಿಂದ ಇಲ್ಲಿ ನೀವೇನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಗತ್ತೆ ಇಲ್ಲ. ಇಲ್ಲಿ ನಾನು ಅಗ್ರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಕ್ಯೂರಿಟಿ ಕೋಡ್ ಕಾಣ್ತಿದೆಯಲ್ಲ, ಇದನ್ನ ಎಂಟರ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ ನಾವು. ಇವಾಗ ನಾವು ಸೇವ್ ಆ್ಯಂಡ್ ನೆಕ್ಸ್ಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ ನೋಡಿ ಎಮರ್ಜೆನ್ಸಿ ನಂಬರ್ ಅಥವಾ ಎಮರ್ಜೆನ್ಸಿ ಇಮೇಲ್ ಅಡ್ರೆಸ್ನ ಕೇಳ್ತಿದೆ. ಅಂದರೆ ಇವಾಗ ಸೆಕೆಂಡರಿ ಮೊಬೈಲ್ ನಂಬರು ಮತ್ತು ಸೆಕೆಂಡರಿ ಇಮೇಲ್ ಅಡ್ರೆಸ್ನ ಹಾಕಬೇಕಾಗುತ್ತೆ. ಇನ್ ಕೇಸ್ ಈ ಒಂದು ಜಾಗದಲ್ಲಿ ನೀವು ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರು ಮತ್ತು ಇಮೇಲ್ ಅಡ್ರೆಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಎಲ್ಲ ಡೀಟೇಲ್ಸು ಕೂಡ ಹಾಕಿದ್ದೀನಿ. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ರೆ ನಮಗೆ ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಇಲ್ಲಿ ಅರ್ಧ ಅದೇ ಫಿಲಪ್ ಆಗಿ ಬಂದಿರುತ್ತೆ, ಇನ್ನರ್ಧ ನೀವೇ ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೇನು ಡೀಟೇಲ್ಸ್ ಎಲ್ಲ ಕೂಡ ಒಂದ್ಸಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ತಪ್ಪಾಗಿದ್ರೆ ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನಲ್ಲಿ ಕೊಟ್ಟಿರ್ತಿರಲ್ಲ ನಿಮ್ಮದು ಡೀಟೇಲ್ಸು, ಅದೇ ಕೂಡ ಪರ್ಸ್ನಲ್ ಡೀಟೇಲ್ಸ್ ಕೆಲವು ಫೆಚ್ಚಾಗಿ ಬರುತ್ತೆ, ಕೆಲವು ನೀವೇ ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ನಿಮ್ಮದು ಕ್ಯಾಟಗರಿ ನೋಡಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ, ಒ ಬಿ ಸಿನ ಜನರಲ್ಲ ಯಾವುದು ಅಂತ. ಇಲ್ಲಿ ಒ ಬಿ ಸಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀವು ಯಾವೊಂದು ಸ್ಟೇಟಲ್ಲಿ 12th ಎಕ್ಸಾಮ್ನ ಪಾಸಿಂಗ್ ಆಗ್ತಾಯಿರಾ ಅಂತ ಕೇಳ್ತಿದೆ. ಇಲ್ಲಿ ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಕರ್ನಾಟಕನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ಆರ್ ಯು ಡಯಾಬಿಟಿಕ್ ಅಂತ ಕೇಳ್ತಿದೆ. ಎಷ್ಟಿದ್ರೆ ಎಸ್ ಕೊಡಿ, ನೋ ಕೊಡಿ. ಮತ್ತು ಪ್ಲೇಸ್ ಆಫ್ ರೆಸಿಡೆನ್ಸಿ ಕೇಳ್ತಿದೆ, ಎಲ್ಲಿದ್ದೀರಾ ಅಂತ, ರೂರಲ್ ಅರ್ಬನ್ ಅಂತ. ನಾನು ಇವಾಗ ಅರ್ಬನ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮದು ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಿದೆ, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೊತ್ತಿಲ್ಲ ಅಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನ ರೆಫರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾಯಿದ್ರೆ ಅದ್ರಲ್ಲಿ ನೋಡ್ಕೊಂಡು ರೆಫರ್ ಮಾಡಿಕೊಂಡು ಇಲ್ಲಿ ಇನ್ಕಮ್ ನಿಮ್ಮದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮೈನಾರಿಟಿಗೆ ಬಿಲಾಂಗ್ ಆಗಿದ್ದೀರಾ ಇಲ್ವ ಅಂತ ಕೇಳ್ತಿದೆ. ಎಷ್ಟಿದ್ರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ನೆಕ್ಸ್ಟು ಮೂಡ್ ಆಫ್ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ರೆ, ನೀವು ಯಾವ ರೀತಿ ಈ ಒಂದು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಕೇಳ್ತಿದೆ. ಏನಾದ್ರು ಕೋಚಿಂಗ್ ಸೆಂಟರ್ಗೆ ಹೋಗಿದ್ದೀರಾ, ಸೆಲ್ಫ್ ಸ್ಟಡಿನಾ ಅಂತ ಕೇಳ್ತಿದೆ. ಇಲ್ಲಿ ನಾನು ಸೆಲ್ಫ್ ಸ್ಟಡಿನ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಕಂಟ್ರಿ ಆಫ್ ರೆಸಿಡೆನ್ಸ್ನ ಕೇಳ್ತಿದೆ. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತಿದೆ, ಏನಂದರೆ ನಿಮಗೆ ನೀಟ್ ಎಕ್ಸಾಮ್ಗೆ ಯಾವ ರೀತಿ ಅಪಿಯರ್ ಆಗಬೇಕು, ಡ್ರೆಸ್ ಕೋಡ್ ಬಗ್ಗೆ ಗೊತ್ತಿದೆಯಾ ಅಂತ ಕೇಳ್ತಿದೆ. ಎಸ್ ಅಂತಾನೆ ಕೊಡಿ ಇದನ್ನ. ನೆಕ್ಸ್ಟ್ ಇಲ್ಲಿ ನೋಡಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ, ಇದನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಅಗ್ರಿ ಅಂತ ಕೊಡಿ. ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಇವಾಗ ಎಂಟರ್ ಮಾಡಾಯಿತು. ಜಸ್ಟ್ ನಾವೇನು ಮಾಡಬೇಕಾಗುತ್ತೆ ಅಂದರೆ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಎರಡನೇ ಸ್ಟೆಪ್ಪು ಕೂಡ ಅಪ್ಲಿಕೇಶನಲ್ಲಿ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಬರುತ್ತಲ್ಲ ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮಧ್ಯೆ. ಇವಾಗ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಬಂದಿದ್ರು ಕೂಡ. ಇವಾಗ ನೋಡಿ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಇಲ್ಲಿ ನೋ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಗ್ರಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನ ನಾನು ಇಲ್ಲಿ ಬಂದ್ಬಿಟ್ಟು ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಕ್ಯೂರಿಟಿ ಕೋಡ್ನ ನೀವು ಕರೆಕ್ಟಾಗಿ ನೋಡ್ಕೊಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಎಂಟ್ರಿ ಮಾಡಾದ್ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಓಪನ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಎಕ್ಸಾಮ್ ಡೀಟೇಲ್ಸ್ನ ಕೇಳ್ತಿದೆ. ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಯಾವ ಒಂದು ರೀತಿಯಲ್ಲಿ ಬೇಕು ಅಂತ ಕೇಳ್ತಿದೆ. ಇಲ್ಲಿ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರಲಿ ಕ್ವಶನ್ ಪೇಪರು ನನಗೆ ಅಂದ್ಬಿಟ್ಟು. ನೆಕ್ಸ್ಟು ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಯಾವೊಂದು ಸ್ಟೇಟಲ್ಲಿ ಎಕ್ಸಾಮ್ ಬರೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಿದೆ. ಕರ್ನಾಟಕನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಅದ್ರದ್ದು ಸಬ್ ಡಿಸ್ಟಿಕ್ ಯಾವೊಂದು ಡಿಸ್ಟಿಕಲ್ಲಿ ನಿಮಗೆ ಎಕ್ಸಾಮ್ ಬರೀತೀರಾ ಅಂತ ಕೇಳ್ತಿದೆ. ಎಕ್ಸಾಂಪಲ್ ಆಗಿ ನಾನು ಇವಾಗ ಹಾಸನ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಎಕ್ಸಾಮಿನೇಷನ್ ಸಿಟಿ 1ಗೆ. ಇಲ್ಲಿ 2ಗೆ ಯಾವುದು ಸ್ಟೇಟ್ನ ಕೇಳ್ತಿದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಯಾವೊಂದು ಸಿಟಿಲಿ ಬರೀತೀರಾ ಅಂತ ಕೇಳ್ತಿದೆ. ಸೆಕೆಂಡ್ ಪ್ರಿಯಾರಿಟಿಯಾಗಿ ಯಾವುದಿರಲಿ ಅಂತ ನಾನು ಎಕ್ಸಾಂಪಲ್ ಆಗಿ ಇಲ್ಲಿ ಕೊಡ್ತಾ ಇರೋದು. ನೀವು ಅಕ್ಕಪಕ್ಕ ಡಿಸ್ಟಿಕ್ ಏನಿರುತ್ತಲ್ಲ ನಿಮ್ಮ ಜಿಲ್ಲೆ ಪಕ್ಕ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಮದು ಫಾದರ್ದು ಆಕ್ಯುಪೇಷನ್ ಏನಂತ ಕೇಳ್ತಿದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ನಿಮ್ಮ ಫಾದರ್, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಇಂಜಿನಿಯರ್ ಆಗಿದ್ದೀರಾ, ಅಥವಾ ಗೌರ್ಮೆಂಟ್ ಸರ್ವಿಸಾ ಅಂತ. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಒಂದು ಆಪ್ಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಮ್ದು ಯಾವೊಂದು ಆಪ್ಷನ್ ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಏನು ಓದಿದ್ದಾರೆ, ಗ್ರ್ಯಾಜುಯೇಟಾ ಪೋಸ್ಟ್ ಗ್ರ್ಯಾಜುಯೇಟಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಕ್ಟ್ರೇಟಾ ಅಂತ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಗ್ರ್ಯಾಜುಯೇಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ಮದರು ಏನು ಮಾಡ್ತಾಯಿದ್ದಾರೆ ಅಂತ ಕೇಳ್ತಿದ್ದಾರೆ. ಅದನ್ನೂ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮದರ್ ಏನಾದರೂ ಕೆಲಸ ಮಾಡ್ತಿದ್ರೆ ಅವನದೇ ಕೆಲಸ ಇಲ್ಲಿ ಇದ್ರೆ ಲಿಸ್ಟಲ್ಲಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದರ್ಸ್ ಅಂತ ಇರುತ್ತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಏನು ತಲೆ ಕೆಡ್ಸ್ಕೊಳ್ಳೋಗುತ್ತೆ ಇಲ್ಲ. ಮತ್ತು ನಿಮ್ಮ ಪೇರೆಂಟ್ಸ್ ಏನು ಓದಿರ ಅಂತ ಕೇಳ್ತಿದೆ, ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಓದಿಲ್ಲ ಅಂದರೆ ಇಲ್ಲಿಟ್ರೇಟ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಡಿಗ್ರಿ ಮಾಡಿದ್ದಾರೆ ಅಂದರೆ ಇವಾಗ ಗ್ರ್ಯಾಜುಯೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರೆ ಅಂದರೆ ಅಲ್ಲಿ PG ಅಂತ ಇದೆಯಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಎಕ್ಸಾಂಪಲಾಗಿ ಗ್ರ್ಯಾಜುಯೇಟ್ ಅಂತಲೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡಿ, ಮತ್ತು ಇಲ್ಲಿ ಐ ಅಗ್ರಿ ಅಂತ ಕಾಣ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ.
ಇವಾಗ ಸೆಕ್ಯೂರಿಟಿ ಕೋಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಡೀಟೇಲ್ಸು ಕೂಡ ಎಂಟರ್ ಮಾಡಾಯಿತು. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟು ಸ್ಟೆಪ್ ಇಲ್ಲಿ ಇವಾಗ ಓಪನ್ ಆಗ್ತಿದೆ. ಇಲ್ಲಿ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ನಿಮ್ಮ 10th ಸ್ಟ್ಯಾಂಡರ್ಡ್ ಬಗ್ಗೆ ಕೇಳುತ್ತೆ, ಅದಾದಮೇಲೆ 11th ಸ್ಟ್ಯಾಂಡರ್ಡ್ ಬಗ್ಗೆ ಕೇಳುತ್ತೆ, ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು 12th ಸ್ಟ್ಯಾಂಡರ್ಡ್ ಬಗ್ಗೆ ಕೇಳುತ್ತೆ. ಇಲ್ಲಿ 10th ಯಾವ ರೀತಿ ಕೇಳಿದೆ ಅಂದರೆ ಫಸ್ಟ್ ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಆ ಒಂದು ಸ್ಟೇಟಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಯಾವೊಂದು ಇಯರ್ ಪಾಸ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದ್ಬಿಟ್ಟು ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮದು ರೂರಲ್ ಬರುತ್ತೆ ಅರ್ಬನ್ ಬರುತ್ತೆ ನಿಮ್ಮ ಸ್ಕೂಲು, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ಕೂಲ್ ಬಂದ್ಬಿಟ್ಟು ಏನಾದರೂ ಪ್ರೈವೇಟಾ ಅನ್ಎಡೆಡಾ ಗೌರ್ಮೆಂಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಯಾವೊಂದು ಸ್ಟೇಟು ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಸ್ಕೂಲ್ ಬೋರ್ಡು ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಸ್ಕೂಲ್ ಬೋರ್ಡಲ್ಲಿ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ಕೂಲು ಯಾವೊಂದು ಡಿಸ್ಟಿಕಲ್ಲಿ ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ಕೂಲ್ದು ಕಾಲೇಜ್ದು ಅಥವಾ ಪಿನ್ ಕೋಡ್ ಏನಿರುತ್ತಲ್ಲ ನಿಮ್ಮ ಡಿಸ್ಟಿಕ್ ಅನುಸಾರ ಅದನ್ನೇ ಇಲ್ಲಿ ಹಾಕಿ. ಆಮೇಲೆ ನಿಮ್ಮದು 10th ರಿಜಿಸ್ಟರ್ ನಂಬರ್ ಹಾಕಿ. ಮತ್ತು ನಿಮ್ಮ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, CGP ಅಂತ ಇರುತ್ತೆ ಅಲ್ಲಿ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಬರ್ದಿರೋದನ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮದು ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮದು ಪರ್ಸೆಂಟೇಜ್ ಹಾಕಿ. ಪರ್ಸೆಂಟೇಜ್ ಇದು ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ, ನೀವೇನು ಹಾಕೋ ಅವಶ್ಯಕತೆ ಇಲ್ಲ. ಇವೆರಡು ಹಾಕಿದ್ರೆ ಇದು ಆಟೋಮೆಟಿಕಾಗಿ ತೋರಿಸುತ್ತೆ. ಸೇಮ್ ಇದೇ ರೀತಿ ಕ್ಲಾಸ್ 11ಗೂ ಕೂಡ ಫಿಲಪ್ ಮಾಡ್ತಾ ಬನ್ನಿ. ಅದಾದಮೇಲೆ ಕ್ಲಾಸ್ 12ಗೂ ಕೂಡ ಸೇಮ್ ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಾಸ್ 12 ಏನಂದರೆ ನೀವು ಇನ್ನೂ ಎಕ್ಸಾಮ್ ಬರ್ದಿರಲ್ಲ ಅಲ್ವಾ, ಇವಾಗ ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಯರ್ ಆಫ್ ಪಾಸಿಂಗ್ ಕೇಳ್ತೆ 2020-24 ಅಂತ ಬರುತ್ತೆ, ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಗಲೇ ಪಾಸ್ಡ್ ಔಟ್ ಆಗಿದ್ದೀರಾ ಅಂದರೆ ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಏನು ಬರುತ್ತೆ ಅಂದರೆ ಕೋಡ್ 1 ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೇಸ್ ಆಫ್ ಸ್ಕೂಲಿಂಗ್ ಕೇಳ್ತಿದೆ, ಅರ್ಬನ್ನ ಸೆಲೆಕ್ಟ್ ಮಾಡಿದ್ದೀನಿ. ಟೈಪ್ ಕೇಳ್ತಿದೆ, ಇಲ್ಲಿ ಪ್ರೈವೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಟೇಟ್ ಕೇಳ್ತಿದೆ, ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಡಿಸ್ಟಿಕ್ ಕೇಳಿರುತ್ತೆ, ಆವಾಗ ನಿಮ್ಮದು ಯಾವೊಂದು ಡಿಸ್ಟಿಕ್ ಬರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮದು ಯಾವೊಂದು ಬೋರ್ಡಲ್ಲಿ ಬರುತ್ತೆ, ನೀವು ಯಾವೊಂದು ಬೋರ್ಡಲ್ಲಿ ಎಕ್ಸಾಮ್ ಬರ್ತಿದ್ದೀರಾ ತುಂಬಾ ಇಂಪಾರ್ಟೆಂಟು. ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ PU ಬೋರ್ಡ್ ಕಡೆಯಿಂದ ಬರ್ತಾಯಿದ್ದೀರಾ ಅಂದರೆ CBSE ಆಗಿದ್ರೆ CBSE ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ಕೂಲ್ ಅಡ್ರೆಸ್ ಇರುತ್ತಲ್ಲ ಅದನ್ನ ಕಂಪ್ಲೀಟಾಗಿ ಇಲ್ಲಿ ಹಾಕಬೇಕಾಗುತ್ತೆ. ನೀವು ಅದನ್ನ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ಹಾಕಿ. ಅದಾದ್ಮೇಲೆ ನಿಮ್ಮ ಸ್ಕೂಲ್ದು ಪಿನ್ ಕೋಡು ಕೂಡ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮದು ಯಾವೊಂದು ಅಡ್ರೆಸ್ಸಲ್ಲಿ ಬರುತ್ತಲ್ಲ ಅದ್ರ ಮುಖಾಂತರ ಪಿನ್ ಕೋಡು ಕೂಡ ಇಲ್ಲಿ ಹಾಕಿ. ನಿಮ್ಮ ಆಲ್ ಟಿಕೆಟ್ ಏನು ಕೊಟ್ಟಿರ್ತಾರಲ್ಲ ಅದ್ರದ್ದು ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಾದ್ಮೇಲೆ ಮಾಡಿ. ಮತ್ತು ನಿಮ್ಮದು ಸೆಕ್ಯೂರಿಟಿ ಕೋಡ್ ಇಲ್ಲಿ ಏನು ಕಾಣುತ್ತಲ್ಲ ಅದನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ಕೂಡ ಫಿಲಪ್ ಆಗಿದೆ. ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ 2 ಡೀಟೇಲ್ಸ್ನ ಕೇಳ್ತಿದೆ, ನೀವೇನಾದರೂ ಟ್ವಿನ್ಸ್ ಆಗಿದ್ದೀರಾ, ಇಬ್ಬರು ಕೂಡ ಏನಾದರೂ ನೀಟ್ ಎಕ್ಸಾಮ್ನ ಬರಿತಾ ಇದ್ದೀರಾ ಅಂತ. ಇಲ್ಲಿ ನೋ ಇದ್ರೆ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಡಿಡ್ ಯು ಅಪಿಯರ್ ಇನ್ ನೀಟ್ UG ಎಕ್ಸಾಮಿನೇಷನ್, ಇದಕ್ಕಿಂತ ಮುಂಚೆ ಏನಾದರೂ ಅಪಿಯರ್ ಆಗಿದ್ದೀರಾ ಅಂತ ಕೇಳ್ತಿದೆ, ಇಲ್ಲಿ ನೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣುತ್ತಲ್ಲ ಅದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಾದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಲ್ಲ ಡೀಟೇಲ್ಸು ಕೂಡ ಫಿಲಪ್ ಮಾಡಾಗಿದೆ. ಇವಾಗ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು 4 ಡಾಕ್ಯುಮೆಂಟ್ಸ್ನ ಕೇಳಿದರೆ, ನಿಮ್ಮದು ಫೋಟೋ, ಸಿಗ್ನೇಚರ್ ಮತ್ತು ಫೋಟೋ, ಇಲ್ಲಿ ಪೋಸ್ಟ್ ಕಾರ್ಡ್ ಸೈಜ್, ಪಾಸ್ಪೋರ್ಟ್ ಸೈಜ್, ಅಂದರೆ ಇದು ಸ್ಟ್ಯಾಂಪ್ ಸೈಜ್ ಫೋಟೋ, ಇದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಲೆಫ್ಟು ಮತ್ತು ರೈಟ್ ಹ್ಯಾಂಡ್ ಫಿಂಗರ್ಸ್ ಆ್ಯಂಡ್ ತಂಬ್ ಇಂಪ್ರೆಷನ್ಸ್ ಅಂತ ಇದೆ. ಅಂದರೆ ನಿಮ್ಮದು ತಂಬ್ ಇಂಪ್ರೆಷನ್ಸು ಕೂಡ ಬೇಕು, ಮತ್ತು ನಿಮ್ಮದು 10 ಫಿಂಗರ್ಸು ಮತ್ತು ಫುಲ್ ಹ್ಯಾಂಡ್ ಇರೋ ಅಂಥ ಇಮೇಜ್ದು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಕೊಟ್ಟಿರೋದು. ಇವಾಗ ಅಪ್ಲೋಡ್ಮೆಂಟ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಬನ್ನಿ. ಇಲ್ಲಿ ಇವಾಗ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಾಗಿದೆ. ಅಪ್ಲೋಡ್ ಮಾಡಾದ್ಮೇಲೆ ಜಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ ಫಾರ್ಮೆಟ್ನ ಕೊಟ್ಟಿದ್ದಾರೆ, JPG ಅಂತ. ಮತ್ತು 200 KB ಇರಬೇಕು ಮತ್ತು 30 KB ಇರಬೇಕು ಅಂತ ಕೊಟ್ಟಿದ್ದಾರೆ. ನೀವು ಸೈಜ್ ಎಲ್ಲ ರಿಡ್ಯೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಮಗೆ ಆಪ್ಷನ್ನ ತೋರಿಸುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ಇಷ್ಟರವರೆಗೂ ಕೂಡ ಏನು ಫಿಲಪ್ ಮಾಡಿದ್ರಲ್ಲ ಎಲ್ಲ ಕೂಡ ಪ್ರಿವ್ಯೂ ತೋರಿಸುತ್ತೆ. ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದು ನೀವು ವೆರಿಫೈನ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡ್ಕೊಂಡಾದರೆ ನೀವೇನು ಕೂಡ ಎಡಿಟ್ ಮಾಡೋ ಆಗಿಲ್ಲ. ಇಲ್ಲಿ ನಾವು ಇನ್ನೂ ಫೈನಲ್ ಸಬ್ಮಿಟ್ ಕೊಡಬೇಕು. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮೊಬೈಲ್ ನಂಬರ್ನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಿನ್ ಕೋಡ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಇವಾಗ ನಿಮಗೆ OTP ಬರುತ್ತೆ. ಇವಾಗ ಸೆಕ್ಯೂರಿಟಿ ಕೋಡ್ ಹಾಕಬೇಕಾಗುತ್ತೆ. ಇವಾಗ ಸೆಕ್ಯೂರಿಟಿ ಕೋಡ್ ಎಲ್ಲ ಹಾಕಾದ್ಮೇಲೆ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ನಂಬರ್ ಬಂದಿರುತ್ತೆ. ಆ ಒಂದು OTP ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ OTP ಬಂದಿದೆ. ಇವಾಗ ನಾನು OTP ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ OTP ನಂಬರ್ ಎಂಟರ್ ಮಾಡಾದ್ಮೇಲೆ
ಇಲ್ಲಿ ನಿಮಗೆ ಕೆಳಗಡೆ ಒಂದು ಸೆಕ್ಯೂರಿಟಿ ಕೋಡು ಕೂಡ ಕಾಣುತ್ತೆ. ಇವಾಗ OTP ಹಾಕಿದ ತಕ್ಷಣ ಸೆಕ್ಯೂರಿಟಿ ಕೋಡ್ ನಂಬರ್ನು ಕೂಡ ಕೆಳಗಡೆ ಏನು ಕಾಣ್ತಿದೆಯಲ್ಲ ಅದನ್ನ ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ ಸಬ್ಮಿಟ್ನ ಕೊಡಬೇಕಾಗುತ್ತೆ. ಇವಾಗ ನೀವು ನೋಡ್ಬೋದು ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಯಿತು. ಇವಾಗ ನೋಡಿ ಅಪ್ಲಿಕೇಶನು ಏನು ಇನ್ಕಂಪ್ಲೀಟ್ ಅಂತ ಏನಕ್ಕೆ ತೋರಿಸಿದೆ ಅಂದರೆ ನಾವು ಇನ್ನೂ ಫೈನಲ್ ಸಬ್ಮಿಟ್ ಕೊಟ್ಟಿಲ್ಲ ಅದಕ್ಕೆ. ಇವಾಗ ನಾವು ಜಸ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಕಂಪ್ಲೀಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡಿ ಫೈನಲ್ ಸಬ್ಮಿಟ್ ಟ್ಯಾಬ್ ಇವಾಗ ಎನೇಬಲ್ ಆಗಿದೆ. ಇವಾಗ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ಇವಾಗ ಸಬ್ಮಿಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಎಡಿಟ್ ಮಾಡ್ಕೋಬೋದು. ಫೈನಲ್ ಸಬ್ಮಿಟ್ ಕೊಟ್ಟೆ ಆದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಎಡಿಟ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣ್ತಿದೆಯಲ್ಲ ಅದರಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲೂ ಕೂಡ ಆಪ್ಷನ್ ಇರುತ್ತೆ. ನಾನು ಸೈಡಲ್ಲಿರುವಂಥ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬಂದಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೀವು ನೋಡ್ಬೋದು ಒಂದು ಆಪ್ಷನ್ ಬಂದಿರುತ್ತೆ. ಈಗ ಫೈನಲ್ ಸಬ್ಮಿಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಅಪ್ಲಿಕೇಶನ್ ಎಲ್ಲನೂ ಕೂಡ ಇವಾಗ ಡೀಟೇಲ್ಸ್ ಏನು ಕ್ಲಿಕ್ ಮಾಡೋಕ್ಕೆ ಕೊಟ್ಟಿದೆ ಎಲ್ಲನೂ ಕೂಡ ಕ್ಲಿಕ್ ಮಾಡಬೇಕು. ಯಾವುದು ಕೂಡ ತಪ್ಪಿಲ್ಲ, ಎಲ್ಲ ಕೂಡ ಕರೆಕ್ಟಾಗಿದೆ ಅನ್ನೋದಕ್ಕೆ ಈ ಒಂದು ಟ್ಯಾಬ್ ಎಲ್ಲನೂ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೀವು ಫೈನಲ್ ಸಬ್ಮಿಟ್ನ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು NTA ಇವಾಗ ಸಬ್ಮಿಟ್ ಆಗುತ್ತೆ. ಆದರೆ ಅವರು ನಿಮ್ಮ ಅಪ್ಲಿಕೇಶನ್ನ ತೊಗೋಬೇಕಂದ್ರೆ ನೀವು ಫೀಸ್ನ ಪೇ ಮಾಡಿರಲೇಬೇಕಾಗುತ್ತೆ ಕಂಪಲ್ಸರಿ. ಇವಾಗ ನೋಡಿ ಫೈನಲ್ ಸಬ್ಮಿಟ್ ಕೊಟ್ಟಿದ ತಕ್ಷಣ ಫೀಸ್ ಪೇ ಮಾಡೋಕ್ಕೆ ಆಪ್ಷನ್ ಬಂತು. ಇವಾಗ ಪೇ ನೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಈ ಒಂದು 4 ಆಪ್ಷನ್ ಮುಖಾಂತರ ನೀವು ಫೀಸ್ನ ಪೇ ಮಾಡೋಕ್ಕಾಗೋದು. ಈ 4 ಆಪ್ಷನಲ್ಲಿ ನಿಮ್ಮ ಹತ್ರ ಯಾವೊಂದು ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. SBIನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ ಅಥವಾ SBI ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ತೀರಾ ಅಂತ ಕೇಳ್ತಿದೆ. ನಾನು ಡೆಬಿಟ್ ಕಾರ್ಡ್ನ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ. ಆ ಒಂದು ಆಪ್ಷನ್ನ ಚೂಸ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಆಪ್ಷನ್ ಇವಾಗ ತೋರಿಸಿದೆ. ಕನ್ಫರ್ಮೇಷನ್ ಕೊಡ್ತೀವಿ ಎಷ್ಟು ಫೀಸ್ ಅಮೌಂಟ್ನ ಪೇ ಮಾಡಬೇಕನ್ನ 1600ನ ಕೇಳ್ತಿದೆ. ಇವಾಗ ಕನ್ಫರ್ಮ್ನ ಕೊಟ್ಟಿದ್ದೀನಿ. ಕನ್ಫರ್ಮ್ನ ಕೊಟ್ಟಿದ ತಕ್ಷಣ ಇವಾಗ ಸ್ವಲ್ಪ ಟೈಮ್ನ ತೊಗೋತಿದೆ ನೆಕ್ಸ್ಟ್ ಪೇಜ್ಗೆ ಹೋಗೋಕ್ಕೆ. ಇವಾಗ ಕನ್ಫರ್ಮ್ ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು ನಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗಿದೆ. ಅಂದರೆ ಇಲ್ಲಿ ನಿಮ್ಮದು ಡೆಬಿಟ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇದೆಯಲ್ಲ ಎಲ್ಲನೂ ಕೂಡ ಹಾಕ್ಬಿಟ್ಟು ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಫೀಸೆಲ್ಲ ಪೇ ಮಾಡಾದ್ಮೇಲೆ ನೀವು ಅಪ್ಲಿಕೇಶನ್ನ ಫೈನಲ್ ಪ್ರಿಂಟೌಟ್ ತೊಗೊಂಡ್ರೆ ನಿಮ್ಮದು ನೀಟ್ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ ಅಂತ. ನೆಕ್ಸ್ಟ್ ನೀವು ಬೇಕು ಅಂದರೆ ಡೈರೆಕ್ಟಾಗಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಎಕ್ಸಾಮ್ಗೆ. ಅಷ್ಟೇ ಇದೊಂದು ಪ್ರೋಸೆಸ್ ಇರೋದು. ಮತ್ತು ನಿಮಗೆ ಫಾಸ್ಟಾಗಿ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಫಾಸ್ಟಾಗಿ ನೀಟು ಮತ್ತು KCT ಅಪ್ಡೇಟ್ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಂದರೆ ನೀಟ್ ರಿಲೇಟೆಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.